ಮಧ್ಯಪ್ರಾಚ್ಯ ಅಕ್ಷರಶಃ ಅಗ್ನಿ ಉಂಟೆಯಂತಾಗಿದೆ. ಅಮೆರಿಕ ಇಸ್ರೇಲ್ ದಾಳಿ ವಿರುದ್ಧ ಇರಾನ್ ಎದೆಯೊಡ್ಡಿ ನಿಂತಿದೆ. ಕಾರ್ಗ್ ದ್ವೀಪದ ಮೇಲಿನ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡಿದೆ ಇರಾನ್ನ ಐಆರ್ಜಿಸಿ. ಮತ್ತೊಂದೆಡೆ ಲೆಬನಾನ್ನಲ್ಲಿ ಇಸ್ರೇಲ್ ಅಗ್ನಿ ಮಳೆಯನ್ನೇ ಸುರಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಶುರುವಾಗಿ 16 ದಿನ ಆಗಿದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿವೆ. ಎದೆಗುಂದದೆ ಇರಾನ್ ಕೂಡ ಒಂಟಿಯಾಗಿ ಹೋರಾಡ್ತಾ ಇದ್ದು ಅಮೆರಿಕ ಇಸ್ರೇಲ್ ಮೇಲೆ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ನಿತ್ಯ ಯುಎಇ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಿದ್ದ ಇರಾನ್ ಇದೀಗ ಅಮೆರಿಕದ ಬೆಂಬಲಕ್ಕೆ ನಿಂತಿರುವ ಇರಾಕ್ನ ಏಬ್ರಿಲ್ ನಗರದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. 5 ಖಂಡಾಂತರ ಕ್ಷಿಪಣಿಗಳು ಬಿದ್ದ ಹೊಡೆತಕ್ಕೆ ಲಾನಜ್ ಎಂಬ ತೈಲ ಸಂಸ್ಕರಣಾ ಘಟಕ ಛಿದ್ರವಾಗಿದೆ. ಇನ್ನೊಂದೆಡೆ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಅಮೆರಿಕ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಇರಾನ್ ಪಡೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಮಾಡ್ತಿದೆ. ಇರಾಕ್ನಲ್ಲಿರುವ ಬಾಗ್ದಾದ್ ಬಳಿಯ ಯುಎಸ್ ಮಿಲಿಟರಿ ನೆಲೆ ಮೇಲೆ ಬಾಂಬ್ ಹೊತ್ತ ಡ್ರೋನ್ ಬಿದ್ದಿದ್ದು ಇಲ್ಲಿನ ಹೆಲಿಪ್ಯಾಡ್ ಹೊತ್ತಿ ಉರಿದಿದೆ. ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಹತ್ಯೆಗೆ ಇರಾನ್ ಪ್ರತಿಜ್ಞೆ. ಇರಾನ್ ನಡೆಸಿದ ದಾಳಿಯಲ್ಲಿ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಹತರಾಗಿದ್ದಾರೆ ಅಂತ ಎಲ್ಲೆಡೆ ಚರ್ಚೆ ಶುರುವಾಗಿದೆ. ಆದರೆ ನಮ್ಮ ಅಧ್ಯಕ್ಷರು ಆರೋಗ್ಯವಾಗಿದ್ದಾರೆ ಅಂತ ಇಸ್ರೇಲ್ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಈ ಬೆನ್ನಲ್ಲೇ ನೆತನ್ಯಾಹು ಎಲ್ಲಿ ಅಡಗಿ ಕೂತ್ರೂ ನಾವು ಬಿಡಲ್ಲ ಅಂತ ಇರಾನ್ ಪಡೆ ಹೇಳಿದೆ. ನೆತನ್ಯಾಹು ಒಬ್ಬ ಕ್ರಿಮಿನಲ್, ಕೊಂದೇ ತೀರ್ತೇವೆ ಅಂತ ಐಆರ್ಜಿಸಿ ಪ್ರತಿಜ್ಞೆ ಮಾಡಿದೆ. ಟೆಲ್ ಅವೀವ್ನ ಪಟ್ಟಣದ ಮೇಲೆಯೂ ಇರಾನಿನ ಕ್ಷಿಪಣಿಗಳು ಅಪ್ಪಳಿಸಿದ್ದು ಹಲವು ವಾಹನಗಳು ಸುಟ್ಟು ಕರಕಲಾಗಿದೆ. ಜನವಸತಿ ಕಟ್ಟಡಗಳು ಡ್ಯಾಮೇಜ್ ಆಗಿವೆ. 5ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇರಾನ್ ಮೇಲೆ ಯುಎಸ್ ದಾಳಿ, ವಿಡಿಯೋ ರಿಲೀಸ್. ಇರಾನ್ ದಾಳಿಗೆ ಅಮೆರಿಕ ಕೂಡ ಪ್ರತ್ಯುತ್ತರ ಕೊಡ್ತಿದೆ. ನಿನ್ನೆ ಇರಾನ್ನ ಕಾರ್ಗ್ ದ್ವೀಪವನ್ನ ಧ್ವಂಸ ಮಾಡಿತ್ತು. ಈ ಬೆನ್ನಲ್ಲೇ ಸೇನಾ ಶಸ್ತ್ರಾಸ್ತ್ರಗಳನ್ನು ಸಾಗಿಸುತ್ತಿದ್ದ ಐಆರ್ಜಿಸಿಗೆ ಸೇರಿದ ಟ್ರಕ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಡ್ರೋನ್ ಬಾಂಬ್ ಬಿದ್ದ ರಭಸಕ್ಕೆ ಟ್ರಕ್ ಭಯಾನಕವಾಗಿ ಸ್ಫೋಟಗೊಂಡಿದೆ. ಗಾಯಗೊಂಡ ಸುಪ್ರೀಂ ಲೀಡರ್ ಮುಜ್ತಬಾ. ಇಸ್ರೇಲ್ ಹಾಗೂ ಅಮೆರಿಕ ನಡೆಸಿದ ದಾಳಿಯಲ್ಲಿ ಇರಾನ್ನ ನೂತನ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಭಾರತೀಯ ಗುಪ್ತಚರ ಸಂಸ್ಥೆ ಮಾಹಿತಿ ನೀಡಿದೆ. ಮುಜ್ತಬಾ ಖಮೇನಿ ಜೀವಂತವಾಗಿದ್ದರೂ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರು ನಿಗೂಢ ಸ್ಥಳದಲ್ಲಿ ಇದ್ದಾರೆ ಅಂತ ತಿಳಿಸಲಾಗಿದೆ. ಹಾರ್ಮುಸ್ ಜಲಸಂಧಿಯ ಮುಚ್ಚುವಿಕೆಯ ಬಗ್ಗೆ ಇರಾನ್ ಪ್ರತಿಕ್ರಿಯಿಸಿದೆ. ಹಾರ್ಮುಸ್ ಜಲಸಂಧಿ ಕೇವಲ ಅಮೆರಿಕ ಹಾಗೂ ಇಸ್ರೇಲ್ಗೆ ಮಾತ್ರ ಮುಚ್ಚಿದೆ ಅಂತ ಇರಾನ್ ವಿದೇಶಾಂಗ ಸಚಿವ ಅರಾಗ್ಚಿ ಸ್ಪಷ್ಟನೆ ನೀಡಿದ್ದಾರೆ. ಇನ್ನುಳಿದ ದೇಶಗಳಿಗೆ ನಾವು ಯಾವುದೇ ತೊಂದರೆ ಕೊಡಲ್ಲ ಅಂತ ಹೇಳಿದ್ದಾರೆ. ಯುದ್ಧ ವಲಯ ದಾಟಿದ ಭಾರತದ ತೈಲ ಟ್ಯಾಂಕರ್ಗಳು. ಯುದ್ಧದ ಉದ್ವಿಗ್ನತೆಯ ನಡುವೆಯೂ ಮಧ್ಯಪ್ರಾಚ್ಯ ದೇಶಗಳಿಂದ ಭಾರತಕ್ಕೆ ತೈಲ ಮತ್ತು ಗ್ಯಾಸ್ ಹೊತ್ತು 2 ಹಡಗುಗಳು ಬರ್ತಿವೆ. ತುಂಬಾ ಅಪಾಯಕಾರಿ ಜಾಗ ಹರ್ಮುಸ್ ಜಲಸಂಧಿ ದಾಟಿರುವ ಶಿವಾಲಿಕ್ ಮತ್ತು ನಂದಾದೇವಿ ಹಡಗುಗಳು ಭಾರತದತ್ತ ಬರ್ತಿವೆ. ನಾಳೆ ಶಿವಾನಿ ಮುಂಬೈ ಆಗಮಿಸಲಿದ್ರೆ ನಾಡಿದ್ದು ನಂದಾದೇವಿ ಭಾರತ ತಲುಪಲಿದೆ. ಈ ಮಧ್ಯೆ ಭಾರತದಿಂದ ಗಲ್ಫ್ ದೇಶಗಳಿಗೆ ಹೋಗುವ ಕೆಲವು ವಿಮಾನಗಳು ರದ್ದಾಗಿವೆ. ಯುಎಇ ಏರ್ಪೋರ್ಟ್ ಅಧಿಕಾರಿಗಳ ಸೂಚನೆ ಮೇರೆಗೆ ಏರ್ ಇಂಡಿಯಾ ಹಾಗೂ ಇಂಡಿಗೋ ವಿಮಾನಗಳು ರದ್ದಾಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.